ಕುವೆಂಪು ಅವರ ಶೂದ್ರ ತಪಸ್ವಿ ನಾಟಕವು ಒಂದು ಸರಳ ಮತ್ತು ಪ್ರಭಾವಶಾಲಿ ಕಥೆಯನ್ನು ಹೊಂದಿದೆ. ಈ ನಾಟಕವು ವಾಲ್ಮೀಕಿ ರಾಮಾಯಣದ ಒಂದು ಪ್ರಸಂಗವನ್ನು ಆಧರಿಸಿದ್ದರೂ ಕುವೆಂಪು ಅವರು ಮೂಲ ಕಥೆಗೆ ಬದಲಾವಣೆಗಳನ್ನು ಮಾಡಿ ಸಾಮಾಜಿಕ ಅಸಮಾನತೆ ಮತ್ತು ಜಾತಿ ವ್ಯವಸ್ಥೆಯ ವಿಮರ್ಶೆಯನ್ನು ಎತ್ತಿ ಹಿಡಿಯುವ ವೈಚಾರಿಕ ಸಂದೇಶವನ್ನು ನೀಡಿದ್ದಾರೆ. ಇದು ಕೇವಲ ಕಥೆಯಾಗಿ ಉಳಿಯದೆ ಮಾನವೀಯ ಮೌಲ್ಯಗಳು ಮತ್ತು ವಿಶ್ವ ಮಾನವ ಸಂದೇಶವನ್ನು ಸಾರುವ ಒಂದು ಮಹತ್ವದ ಕೃತಿಯಾಗಿದೆ. ಈ ನಾಟಕದ ಕಥೆಯ ತಿರುಳು ಶ್ರೀರಾಮನು ರಾಜ್ಯಭಾರ ಮಾಡುತ್ತಿದ್ದ ಕಾಲದಲ್ಲಿ ನಡೆಯುತ್ತದೆ. ರಾಮನ ರಾಜ್ಯದಲ್ಲಿ ಒಂದು ದಿನ ದುಃಖಿತನಾದ ಒಬ್ಬ ಬ್ರಾಹ್ಮಣನು ಅಯೋಧ್ಯೆಯ ಉದ್ಯಾನವನದಲ್ಲಿ ರೋಧಿಸುತ್ತಾ ಬರುತ್ತಾನೆ. ರಾಮ ರಾಜ್ಯದಲ್ಲಿ ಬ್ರಾಹ್ಮಣನ ಮಗನು ಅಕಾಲಿಕವಾಗಿ ಸತ್ತು ಹೋಗಿರುತ್ತಾನೆ. ತನ್ನ ಮಗನ ಮರಣಕ್ಕೆ ಕಾರಣ ಶೂದ್ರನೊಬ್ಬನು ತಪಸ್ಸು ಮಾಡುತ್ತಿರುವುದು ಎಂದು ಬ್ರಾಹ್ಮಣನು ಆರೋಪಿಸುತ್ತಾನೆ. ಬ್ರಾಹ್ಮಣನ ಪ್ರಕಾರ ತಪಸ್ಸು, ವೇದಾಧ್ಯಯನ ಮತ್ತು ದರ್ಶನ ಇವೆಲ್ಲವೂ ಕೇವಲ ಮೇಲ್ವರ್ಗದವರಿಗೆ ಮೀಸಲಾದುವು. ಶೂದ್ರನು ತಪಸ್ಸು ಮಾಡುವುದು ಅಧರ್ಮ. ಮೂಲ ರಾಮಾಯಣದಲ್ಲಿ ರಾಮನು ಶೂದ್ರನ ತಲೆ ಕಡಿಯುತ್ತಾನೆ. ಆದರೆ ಕುವೆಂಪುರವರ ನಾಟಕದಲ್ಲಿ ರಾಮನು ನಿಷ್ಪಕ್ಷಪಾತ ನ್ಯಾಯಾಧೀಶನಾಗಿ ಕಾಣಿಸುತ್ತಾನೆ. ಬ್ರಾಹ್ಮಣನ ವರ್ಣ ಗರ್ವದ ಮಾತುಗಳನ್ನು ಕೇಳಿದ ರಾಮನು ಈ ಶಾಸ್ತ್ರ ಮೂರ್ಖನಿಗೆ ಹೇಗೆ ಬುದ್ಧಿ ಹೇಳಲಿ ಎಂದು ಮನಸ್ಸಿನಲ್ಲೇ ಯೋಚಿಸುತ್ತಾನೆ. ರಾಮನು ಬ್ರಾಹ್ಮಣನ ಮನವೊಲಿಸಲು ಪ್ರಯತ್ನಿಸಿದರೂ ಸೋತು ಹೋಗುತ್ತಾನೆ. ಈ ಸಂದರ್ಭದಲ್ಲಿ ರಾಮನಿಗೆ ಧರ್ಮ ಅಧರ್ಮದ ಪ್ರಶ್ನೆಗಳು ಉದ್ಭವಿಸುತ್ತವೆ. ರಾಮನು ಬ್ರಾಹ್ಮಣನನ್ನ ಕುರಿತು ತಪಸ್ಸುಗೈಯುವವನು ಪೂಜ್ಯನಲ್ಲವೇ, ಈ ತಪಸ್ವಿಯನ್ನು ಕೊಲ್ಲುವುದು ಪಾಪವಾಗದೆ ಎಂದು ಪ್ರಶ್ನೆ ಮಾಡುತ್ತಾನೆ. ಇದಕ್ಕೆ ಬ್ರಾಹ್ಮಣ ಈ ಶೂದ್ರನ ತಪಸ್ಸು ನಾಯಿಯ ಹಾಲಿಗೆ ಸಮ ಎಂದು ಉತ್ತರಿಸುತ್ತಾನೆ. ಕಡೆಗೆ ಬ್ರಾಹ್ಮಣನ ಒತ್ತಾಯದ ಮೇರೆಗೆ ರಾಮನು ಬ್ರಾಹ್ಮಣನೊಂದಿಗೆ ಪುಷ್ಪಕ ವಿಮಾನದಲ್ಲಿ ಶೂದ್ರ ತಪಸ್ವಿಯಾದ ಶಂಭೂಕ ಮಹರ್ಷಿಯ ಆಶ್ರಮಕ್ಕೆ ತೆರಳುತ್ತಾನೆ. ಮಹಾ ತಪಸ್ಸಿನಲ್ಲಿರುವ ಶಂಭೂಕನ ತಪೋಮಹಿಮೆ ಮತ್ತು ಅಲ್ಲಿ ನೆಲೆಸಿರುವ ಶಾಂತ ವಾತಾವರಣವನ್ನು ಕಂಡು ಶ್ರೀರಾಮನು ಭಾವಪರವಶನಾಗಿ ಶಂಭೂಕ ಋಷಿಗೆ ಕೈ ಮುಗಿಯುತ್ತಾನೆ. ಆದರೆ ರೋಷಗೊಂಡ ಬ್ರಾಹ್ಮಣನು ಶಂಭೂಕನ ಶಿರಚ್ಛೇದ ಮಾಡಬೇಕು ಎಂದು ಮತ್ತೆ ಅಲವತ್ತು ಮಾಡುತ್ತಾನೆ. ರಾಮನು ಬ್ರಾಹ್ಮಣನನ್ನು ಸಂತೈಸಲು ಶಸ್ತ್ರ ಹೂಡಲು ನಿರ್ಧರಿಸಿದಾಗ ಆ ಬ್ರಾಹ್ಮಣನು ಬ್ರಹ್ಮಾಸ್ತ್ರವನ್ನೇ ತೊಡಬೇಕು ಎಂದು ಪಟ್ಟು ಹಿಡಿಯುತ್ತಾನೆ. ರಾಮನು ತನ್ನ ಜಿಜ್ಞಾಸೆಯನ್ನು ಪರಿಹರಿಸಿಕೊಳ್ಳುತ್ತಾ ತಾನು ಹೂಡುವ ಬ್ರಹ್ಮಾಸ್ತ್ರವು ಅಧರ್ಮದ ವಿರುದ್ಧ ಹೋರಾಡಲಿ ಎಂದು ನಿರ್ಧರಿಸಿ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸುತ್ತಾನೆ. ನಾಟಕದ ಅತ್ಯಂತ ಮಹತ್ವದ ತಿರುವು ಇಲ್ಲಿ ಸಂಭವಿಸುತ್ತದೆ. ರಾಮನಿಂದ ಹೂಡಲ್ಪಟ್ಟ ಬ್ರಹ್ಮಾಸ್ತ್ರವು ಶೂದ್ರ ಶಂಭೂಕ ತಪಸ್ವಿಯ ಬಳಿಗೆ ಹೋಗಿ ಆತನ ತಪೋಮಹಿಮೆಗೆ ಗೌರವದಿಂದ ನಮಿಸುತ್ತದೆ. ನಂತರ ಆ ಅಸ್ತ್ರವು ಬ್ರಾಹ್ಮಣನ ಕಡೆಗೆ ತಿರುಗಿ ಧಾವಿಸಲು ಶುರು ಮಾಡುತ್ತದೆ. ಬ್ರಹ್ಮಾಸ್ತ್ರ ತನ್ನ ಕಡೆಗೆ ಧಾವಿಸುವುದನ್ನು ಕಂಡ ಬ್ರಾಹ್ಮಣನಿಗೆ ತಾನೇ ಅಧರ್ಮಿ ಎಂಬುದು ಮನವರಿಕೆಯಾಗಿ ರಕ್ಷಣೆಗಾಗಿ ಬೊಬ್ಬಿಡುತ್ತಾನೆ. ಹೀಗೆ ಕುವೆಂಪು ಅವರು ಜಾತಿ ತಾರತಮ್ಯವನ್ನು ಖಂಡಿಸಿ ಸಾಂಪ್ರದಾಯಿಕ ನಿರೂಪಣೆಯನ್ನು ತಿರುಗಿಸಿ ಹಾಕಿದ್ದಾರೆ. ಅಂತಿಮವಾಗಿ ರಾಮನು ಬ್ರಹ್ಮಾಸ್ತ್ರವನ್ನು ಹಿಂಪಡೆಯುತ್ತಾನೆ. ಈ ಸಂದರ್ಭದಲ್ಲಿ ಸತ್ತು ಹೋದನೆಂದು ಹೇಳಲಾಗಿದ್ದ ಬ್ರಾಹ್ಮಣನ ಬಾಲಕನು ಓಡುತ್ತಾ ಬರುತ್ತಾನೆ. ತಾತನೊಂದಿಗೆ ಹೂವು ತರಲು ಕಾಡಿಗೆ ಬಂದಿದ್ದ ತಾನು ಮೂರ್ಛೆ ಹೋಗಿದ್ದೆ, ಪ್ರಜ್ಞೆ ಬಂದಾಗ ದಾರಿ ತಪ್ಪಿದೆ ಎಂದು ಆ ಬಾಲಕ ಹೇಳುತ್ತಾನೆ. ಕಥೆಯ ಕೊನೆಯಲ್ಲಿ ಬ್ರಾಹ್ಮಣ ಮತ್ತು ಆತನ ಬಾಲಕ ಇಬ್ಬರು ಶೂದ್ರ ತಪಸ್ವಿಯಾದ ಶಂಭೂಕನಿಗೆ ನಮಸ್ಕರಿಸುವ ದೃಶ್ಯದೊಂದಿಗೆ ನಾಟಕವು ಮುಕ್ತಾಯವಾಗುತ್ತದೆ. ಮೂಲ ರಾಮಾಯಣದಲ್ಲಿ ರಾಮನು ಶೂದ್ರನನ್ನು ಕೊಲ್ಲುವ ಮೂಲಕ ಜೀವ ವಿರೋಧಿಯಾಗಿ ಕಂಡುಬಂದರೆ, ಕುವೆಂಪು ಅವರ ನಾಟಕದಲ್ಲಿ ರಾಮನು ಜೀವ ಪರನಂತೆ ಸತ್ಯದ ಅಸ್ತ್ರ ಹಿಡಿದು ಮನಃ ಪರಿವರ್ತನೆಗೆ ಸಾಕ್ಷಿಯಾಗುತ್ತಾನೆ. ಒಟ್ಟಾರೆಯಾಗಿ ಈ ನಾಟಕವು ಯಾವುದೇ ಉತ್ತಮ ಗುಣವಿದ್ದರೂ ಅದನ್ನು ಗೌರವಿಸಬೇಕು ಎಂಬ ತತ್ವವನ್ನು ಪ್ರತಿಪಾದಿಸುತ್ತದೆ ಮತ್ತು ಹುಟ್ಟಿನಿಂದ ಯಾರೂ ಶ್ರೇಷ್ಠರಲ್ಲ, ಗುಣಕರ್ಮಗಳ ಆಧಾರದ ಮೇಲೆ ಮನುಷ್ಯನನ್ನು ಅಳಿಯಬೇಕು ಎಂಬ ಪ್ರಗತಿಪರ ವಿಚಾರಗಳನ್ನು ಮುಂದಿಡುತ್ತದೆ. ಶೂದ್ರ ತಪಸ್ವಿ ನಾಟಕವು ಒಂದು ಕತ್ತಲೆಯ ಕೋಣೆಯಲ್ಲಿ ದೀಪವನ್ನು ಬೆಳಗಿಸಿದಂತೆ, ಅಂದರೆ ಅಜ್ಞಾನ ಅಥವಾ ಮೌಢ್ಯವಿದ್ದಲ್ಲಿ ವೈಚಾರಿಕತೆಯನ್ನು ತರುವುದು ಎಂಬ ಅರ್ಥದಲ್ಲಿ ಸಾಂಪ್ರದಾಯಿಕ ಕಥೆಗೆ ಹೊಸ ಬೆಳಕನ್ನು ನೀಡುತ್ತದೆ. ಬ್ರಹ್ಮಾಸ್ತ್ರವು ಶಂಭೂಕನಿಗೆ ನಮಿಸುವುದು ಎಂದರೆ ಅಸ್ತ್ರದ ಶಕ್ತಿಗಿಂತ ತಪಸ್ಸಿನ ಶ್ರೇಷ್ಠತೆ ಮತ್ತು ಜಾತಿ ಕಟ್ಟಳೆಗಳಿಗಿಂತ ಗುಣದ ಔನ್ನತ್ಯವೇ ಮುಖ್ಯ ಎಂಬ ಸತ್ಯವನ್ನು ಸಮಾಜಕ್ಕೆ ತೋರಿಸಿಕೊಡುವುದೇ ಆಗಿದೆ.